ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಪಾಕಿಸ್ತಾನ ಒಂದು ಜೋಕನ್ನು ಮಾಡಿದೆ ನಿನ್ನೆ ಏನಾಯಿತು, ಇದ್ದಕ್ಕಿದ್ದ ಹಾಗೆ ಇಸ್ರೇಲ್ನ ಬಂಬಾರ್ಡ್ಮೆಂಟು ಟೆಹರಾನ್ ಮೇಲೆ ಆಗ್ತಾಯಿತ್ತು, ಬಾಂಬ್ ದಾಳಿಯನ್ನು ಮಾಡ್ತಾಯಿತ್ತು ಏರ್ಕ್ರಾಫ್ಟ್ ಮೂಲಕ. ಹೋಗಿ ಅದು ಪಾಕಿಸ್ತಾನದ ರಾಯಭಾರಿ ಕಚೇರಿಯ ಆಸುಪಾಸಿನಲ್ಲಿ ಬಾಂಬ್ ಬೀಳುತ್ತೆ. ಬಿದ್ದ ತಕ್ಷಣ ಪಾಕಿಸ್ತಾನದವರಿಗೆ ಇದ್ದಕ್ಕಿಲ್ಲದ ಹಾಗೆ ಉರ್ಕೊಳ್ಳಿಕ್ಕೆ ಶುರುವಾಗತ್ತೆ. ಅವರು ಹೇಳಿಕೆಯನ್ನು ಕೊಡ್ತಾರೆ, ಏನಂತಂದರೆ, ನಮ್ಮನ್ನು ಕತಾರ್ ಅಂತ ತಿಳ್ಕೊಬೇಡಿ, ನಮ್ಮ ತಂಟೆಗೆ ಬಂದರೆ ನೀವು ಯಾರೂ ಉಳಿಯೋದಿಲ್ಲ, ನಿಮ್ಮ ದೇಶವನ್ನು ಸೋಲಿಸುವವರೆಗೆ ನಾವು ಬಿಡೋದಿಲ್ಲ. ಧಮಕಿ ಕೊಟ್ಟದ್ದು ಪಾಕಿಸ್ತಾನ, ಕೊಟ್ಟದ್ದು ಯಾರಿಗೆ? ಇಸ್ರೇಲ್ಗೆ. ಯಾವ ಇಸ್ರೇಲು 1948ರಿಂದ ಇಲ್ಲಿವರೆಗೂ ಯುದ್ಧವನ್ನು ಬಿಟ್ಟು ಬೇರೆ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲವೋ, ಯುದ್ಧದಲ್ಲಿ ನಿಷ್ಣಾತತೆಯಲ್ಲಿ ನಿಷ್ಣಾತರಾಗಿದ್ದಾರೋ, ಕೌಶಲ್ಯದಲ್ಲಿ ಕೌಶಲ್ಯವನ್ನು ಹೊಂದಿದಾರೋ, ಬೆಳಗಿನ ಊಟ ತಿಂಡಿ ಕಾಫಿ ಎಲ್ಲವೂ ಯುದ್ಧದ ಜೊತೆಗೆ ನಡೆಯುತ್ತೋ ಅಂಥ ದೇಶಕ್ಕೆ ಪಾಕಿಸ್ತಾನ ಧಮಕಿ ಕೊಡುತ್ತೆ. ಸ್ಟ್ರಾಟಜಿಕ್ ಫೋಮ್ ಅಂತ ಅವ್ರದ್ದು, ಅದರ ಮೂಲಕ ಧಮಕಿ ಕೊಡುತ್ತೆ. ನಮ್ಮ ಒಬ್ಬನೇ ಒಬ್ಬ ಅಧಿಕಾರಿಗೆ ಅಥವಾ ಒಬ್ಬನೇ ಒಬ್ಬ ನಾಗರಿಕನಿಗೆ ನಿಮ್ಮ ದಾಳಿಯಿಂದ, ಇಸ್ರೇಲ್ನ ದಾಳಿಯಿಂದ ಏನಾದರೂ ತೊಂದರೆ ಉಂಟಾಗಿದ್ದೇ ಆದರೆ, ಸಾವು ಸಂಭವಿಸಿದ್ದೇ ಆದರೆ ನಿಮ್ಮ ದೇಶವನ್ನು ನಾವು ಉಳಿಸುವುದಿಲ್ಲ, ಯುದ್ಧವನ್ನು ಸಾರುತ್ತೇವೆ. ಅಷ್ಟೇ ಅಲ್ಲ, ಕಂಪ್ಯಾರಿಸನ್ ಕೊಡ್ತಾರೆ. ಯಾರ ಜೊತೆ? ಕತಾರ್ ಜೊತೆ ಕಂಪೇರ್ ಕೊಡ್ತಾರೆ. ಕತಾರ್ ರೀತಿ ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅಂತ. ಅಲ್ರಿ, ಕತಾರ್ ಹತ್ರ ಇವರು ಭಿಕ್ಷಾಟನೆ ಮಾಡಲಿಕ್ಕೆ ಹೋಗುವಂಥ ರಾಷ್ಟ್ರ. ಇವರು ಬೆಳಗ್ಗೆ ಎದ್ದರೆ ದೇಣಿಗೆ ಕೇಳ್ಕೊಂಡು ಹೋಗುವಂಥವ್ರು. ಕತಾರದ ರಾಜ ಇವತ್ತು LNG ಅವರು ಹೊಡೆದಾಕಿರ್ಬೋದು, ಆತನು ಮತಾಂಧನೆ, ಆ ಶೇಖು ಬೇರೆ, ಅದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ಆತನ ಆರ್ಥಿಕ ಸ್ಥಿತಿ ಏನಿದೆ, ಪಾಕಿಸ್ತಾನ ದಿವಾಳಿಯಾಗಿರುವ ಭಿಕ್ಷಾಟನೆಯಲ್ಲಿರುವಂಥ ದೇಶ ಎಲ್ಲಿದೆ, ಅಂಥದರಲ್ಲಿ ಅದರ ಜೊತೆ ಕಂಪೇರ್ ಮಾಡಿಕೊಳ್ಳುತ್ತೆ ಮತ್ತು ಯುದ್ಧವನ್ನು ಸಾರ್ತೀನಿ ಅಂತ ತನ್ನ ದೊಡ್ಡಸ್ತಿಕೆಯನ್ನು ಸಾರ್ತಾ ಇದೆ ಪಾಕಿಸ್ತಾನ. ಮಜಾ ನೋಡಿ, ಮೊನ್ನೆ ಒಂದು ಟ್ವೀಟ್ ಬಂತು, ನಿಮಗೆ ಅದನ್ನು ಹೇಳಿದ್ದೆ ನಾನು ಹಿಂದಿನ ಸಂಚಿಕೆಯಲ್ಲಿ. ಏನಂದರೆ, ಇದ್ದಕ್ಕಿದ್ದಾಗೆ ಶಹಬಾಜ್ ಶರೀಫ್ ಅವರು ಒಂದು ಟ್ವೀಟ್ ಮಾಡ್ತಾರೆ, ಮಾಡಿ ನಾವು ಇರಾನ್ ಮತ್ತು ಅಮೇರಿಕ ಮಧ್ಯೆ ಮಧ್ಯಸ್ಥಿಕೆ ಸಿದ್ಧರಾಗಿದ್ದೇವೆ. ಒಂದು ಕಡೆ ಶಹಬಾಜ್ ಶರೀಫ್ ಹೋಗ್ತಾರೆ, ಇನ್ನೊಂದು ಕಡೆ ಮುಲ್ಲಾ ಮುನೀರ್ ಹೋಗುವಂಥದ್ದು ಒಂದು ಟ್ವೀಟ್ ಮಾಡಿರ್ತಾರೆ. ಅದನ್ನು ಡೊನಾಲ್ಡ್ ಟ್ರಂಪ್ ರೀಟ್ವೀಟ್ ಮಾಡ್ತಾರೆ. ಈಗ ಗುಪ್ತಚರ ವರದಿಗಳು ಬರುವ ಪ್ರಕಾರ ಈ ಟ್ವೀಟನ್ನು ಸ್ವತಃ ಡೊನಾಲ್ಡ್ ಟ್ರಂಪ್ ಅವರು ವೈಟ್ ಹೌಸಲ್ಲಿ ಕೂತ್ಕೊಂಡು ರೆಡಿ ಮಾಡಿಸಿ ಪಾಕಿಸ್ತಾನದ ಶಹಬಾಜ್ ಶರೀಫ್ ಅವರ ಟ್ವಿಟರ್ ಹ್ಯಾಂಡಲ್ನಿಂದ ಟ್ವೀಟ್ ಮಾಡಿಸ್ತಾರೆ. ಅಂದರೆ ನಮ್ಮ ಪರವಾಗಿ ಸಂಧಾನಕ್ಕೆ ಒಬ್ಬರು ಸಿದ್ಧರಿದ್ದಾರೆ ಅಂತ ಇರಾನ್ಗೆ ಸಂದೇಶ ರವಾನೆ ಆಗಬೇಕಾಗಿರುತ್ತೆ. ಆ ಸಂದೇಶ ರವಾನೆಗೆ ಈತನನ್ನು ಸೂತ್ರದ ಗೊಂಬೆಯಾಗಿ ಬಳಸಿಕೊಳ್ಳಲಾಗತ್ತೆ. ನೋಡಿ, ಅಮೇರಿಕೆಯ ಸ್ಥಿತಿ ಎಲ್ಲಿಗೆ ಬಂದಿದೆ ಅಂದರೆ, ಅವರ ಪರವಾಗಿ ಮಾತನಾಡಲಿಕ್ಕೆ ಒಂದೇ ಒಂದು ದೇಶವೂ ಕೂಡ ಸಿದ್ಧ ಆಗಿಲ್ಲ. ಇಷ್ಟು ದಿವಸದಿಂದ ಅಹಂಕಾರದಿಂದ ಮೆರಿತಾ ಇದ್ದಂಥ ಡೊನಾಲ್ಡ್ ಟ್ರಂಪು ತನ್ನ ಅಹಂಕಾರವನ್ನು ಬದಿಗಿಟ್ಟು ನರೇಂದ್ರ ಮೋದಿ ಅವ್ರಿಗೆ ಫೋನ್ ಮಾಡ್ತಾರೆ. ಅದು ಇಷ್ಟು ದಿವಸ ಆದಮೇಲೆ. ಇನ್ನಿಲ್ಲದ ಹಾಗೆ ವಾಚಾಮಗೋಚರವಾಗಿ ನಿಂದಿಸಿ, ಇನ್ನಿಲ್ಲದ ಹಾಗೆ ಭಾರತಕ್ಕೆ ತೇಜೋವಧೆ ಮಾಡುವ ಪ್ರಯತ್ನ ಮಾಡಿ, ಏನೆಲ್ಲ ಮಾಡಿದಾದಮೇಲೆ ಬೇರೆ ಯಾರೂ ಗತಿ ಇಲ್ಲ ಅನ್ನುವ ಪರಿಸ್ಥಿತಿ ಬಂದಾಗ ಹಳೆಯ ಗಂಡನ ಪಾದವೇ ಗತಿ ಅಂದ ಅನ್ನುವ ಹಾಗೆ ಡೊನಾಲ್ಡ್ ಟ್ರಂಪು ನರೇಂದ್ರ ಮೋದಿಗೆ ಫೋನ್ ಮಾಡ್ತಾರೆ. ಡೊನಾಲ್ಡ್ ಟ್ರಂಪ್ ಇದನ್ನು ಹೊರಗಡೆ ಹೇಳಲಿಕ್ಕೆ ಹೋಗಲ್ಲ, ತಮ್ಮ ಟ್ರುತ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಳ್ಳೋದಿಲ್ಲ. ನರೇಂದ್ರ ಮೋದಿ ತಕ್ಷಣ ಹಾಕ್ತಾರೆ. ನರೇಂದ್ರ ಮೋದಿ ಏನಂತ ಹಾಕ್ತಾರೆ ಅದನ್ನು ನೋಡ್ಬೇಕು ನೀವು. ಭಾಳ ಮುಖ್ಯವಾಗೋದು ಯಾವಾಗಲೂ ಈ ಜಾಗತಿಕ ವಿಚಾರದಲ್ಲಿ ಬಳಸುವ ಶಬ್ದಗಳು ಅದು ಯಾವ ರೀತಿ ಇರ್ತಾವಂತೆ. ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತ. ಎಲ್ಲಿಯೂ ಮೈ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಅಂತ ಅವರು ಹೇಳೋದಿಲ್ಲ. ಅವ್ರು ಹೇಳ್ತಾರೆ, ಐ ಗಾಟ್ ಎ ಕಾಲ್ ಫ್ರಮ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅಂತ. ಅಮೇರಿಕೆಯ ರಾಷ್ಟ್ರಾಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ನವರಿಂದ ನನಗೆ ಕರೆ ಬಂದಿತ್ತು ಅಂತ ಹಾಕ್ತಾರೆ ವಿನಃ ನನ್ನ ಸ್ನೇಹಿತನಾದಂಥ ಡೊನಾಲ್ಡ್ ಟ್ರಂಪ್ನಿಂದ ಬಂತು ಕಾಲು ಅಂತ ಹಾಕೋದಿಲ್ಲ. ಅಲ್ಲಿಗೆ ನರೇಂದ್ರ ಮೋದಿ ಅವರ ನಿಲುವು ಏನಿದೆ ಅನ್ನುವುದರ ಬಗ್ಗೆ ನೀವು ಸ್ಪಷ್ಟವಾಗಿ ತಿಳ್ಕೊಬೋದು. ಒಂದನೇದು. ಎರಡನೇದ್ದು, ಈಗ ಇರುವ ಸಮಸ್ಯೆ ಏನು? ಈಗಿರುವ ಸಮಸ್ಯೆ 10 ದಿವಸ ಇವರು ಮುಂದೂಡಿದ್ದೀನಿ ಏಪ್ರಿಲ್ 6ಕ್ಕೆ ಅಂತ ಹೇಳಿದ್ದಾರೆ. ಇವ್ರಿಗೆ ಉಳಿದಿರುವ ದಾರಿ ಏನಪ್ಪ ಅಂತಂದರೆ, ಮೊದಲನೇದಾಗಿ ಇವರೀಗ ಲ್ಯಾಂಡ್ ಇನ್ವೇಷನ್ ಮಾಡಬೇಕು ಅನ್ನುವಂಥ ಸ್ಥಿತಿಯಲ್ಲಿದ್ದಾರೆ. ಅಮೇರಿಕಾ ಲ್ಯಾಂಡ್ ಇನ್ವೇಷನ್ ಮಾಡ್ತಂತೆ. ಲ್ಯಾಂಡ್ ಇನ್ವೇಷನ್ ಮಾಡಲಿಕ್ಕಿರುವಂಥ ಸಮಸ್ಯೆಗಳು 1000 ಇದ್ದಾವೆ. ಯಾಕೆ ಅಂತ ಹೇಳ್ತೀನಿ. ಇವ್ರು ಹೇಳ್ತಾ ಇರೋದು, ನಾವು ಸ್ಟ್ರೇಟ್ ಆಫ್ ಹಾರ್ಮೋಸನ್ನು ಸುತ್ತುವರೆದು ಅದನ್ನು ನಮ್ಮ ಕಬ್ಜಾಗೆ ತೆಗೆದುಕೊಳ್ತೀವಿ ಅಂತ ಅಮೇರಿಕಾ ತೀರ್ಮಾನ ಮಾಡಿದೆ.
ಈ ಸ್ಟ್ರೇಟ್ ಆಫ್ ಹಾರ್ಮೋಸ್ ಎಲ್ಲಿದೆ? ಇರಾನ್ನಿಂದ ಕೇವಲ 15 ಕಿಲೋಮೀಟರ್ ದೂರದಲ್ಲಿದೆ. ಅಮೇರಿಕಾ ಬರೋದಾದರೆ ಎಲ್ಲಿಂದ ಬರಬೇಕು? ಯಾವ ಕಡೆಯಿಂದನೂ ಬರಲಿಕ್ಕೆ ಅದಕ್ಕೆ ದಾರಿ ಇಲ್ಲ. ಆ ಕಡೆ ಅಫ್ಘಾನಿಸ್ತಾನದಿಂದ ಬಂದರೆ 1500 ಕಿಲೋಮೀಟ್ರ್, ಈ ಕಡೆಯಿಂದ ಎಲ್ಲಿಂದ ಹೋದರೂ ದೂರ ಅದಕ್ಕೆ. ಜೊತೆಗೆ ಈ ಪ್ರದೇಶ ಹೇಗಿದೆಯಲ್ಲ, ಬೆಟ್ಟ ಆಚ್ಛಾದಿತವಾದಂಥ ಪ್ರದೇಶ ಇದು, ಪರ್ವತಾಚ್ಛಾದಿತವಾದ ಪ್ರದೇಶ. ಒಂದು ಕಡೆ ಖಾಸಿಮ್ ಐಲ್ಯಾಂಡ್ ಇದೆ, ಮತ್ತೊಂದು ಕಡೆ ಲರಾಕ್ ಐಲ್ಯಾಂಡ್ ಇದೆ, ಈ ಕಡೆ ಗ್ರೇಟರ್ ತುಂಬ್ ಅಂತ ಇದೆ, ಇನ್ನೊಂದು ಕಡೆ ಲೆಸ್ಸರ್ ತುಂಬ್ ಅಂತ ಇದೆ, ಜೊತೆಗೆ ಬಂದರ್ ಅಬ್ಬಾಸ್ ಇದೆ. ಯಾವ ಕಡೆಯಿಂದ ಇವರು ಇನ್ವೇಷನ್ ಮಾಡಿದರೂ ಕೂಡ ಗುಡ್ಡಗಾಡು ಪ್ರದೇಶದಲ್ಲಿದು ಅಭ್ಯಾಸವಿರುವ ಮತ್ತು ಭೌಗೋಳಿಕವಾಗಿ ಎಲ್ಲವನ್ನೂ ಬಲ್ಲಂಥ ಅವರ IRGCಯ ಪಡೆ ಏನಿದೆ, ಅದು ನಾಮವ್ರ ನಿಶಾನ್ ಇರಲಾರ್ದ ಹಾಗೆ ಅಮೇರಿಕವನ್ನು ಮಾಡುತ್ತೆ, ನರಮೇಧ ಮಾಡಿ ಹಾಕ್ಬಿಡುತ್ತೆ. ನೋಡಿ, ಹಿಂದೆ ಜಾರ್ಜ್ ಬುಷ್ ಯಾವ ತಪ್ಪು ಮಾಡಿದ್ರು ಅದೇ ತಪ್ಪನ್ನು ಈಗ ಡೊನಾಲ್ಡ್ ಟ್ರಂಪ್ ಮಾಡಿದ್ದಾರೆ. ಜಾರ್ಜ್ ಬುಷು ಇರಾಕ್ಗೂ ಮತ್ತು ಇರಾನ್ ಕಂಪೇರ್ ಮಾಡಬೇಕು ಅಂದರೆ ಇರಾಕು 2.5 ಪಟ್ಟು ಚಿಕ್ಕದು ಇರಾನ್ಗಿಂತ, ಇರಾನು ಇರಾಕಿಗಿಂತ 2.5 ಪಟ್ಟು ದೊಡ್ಡದು. ಈಗ ಇರಾಕಿನ ಸಂದರ್ಭದಲ್ಲಿ ಜಾರ್ಜ್ ಬುಷ್ ಕಳಿಸಿರೋ ಸೈನಿಕರ ಸಂಖ್ಯೆ 1.5 ಲಕ್ಷ ಮಿಲಿಟರಿ ಫೋರ್ಸನ್ನು ಕಳಿಸಿದರು. 1.5 ಲಕ್ಷ. 8 ರಿಂದ 10 ವರ್ಷಗಳ ಕಾಲ ನಲಗಿ ಹೋಯಿತು ಎಲ್ಲ ವ್ಯವಸ್ಥೆ. 8 ರಿಂದ 10 ವರ್ಷಗಳ ಕಾಲ. ಈಗಲೂ ಕೂಡ ಇರಾಕ್ನಲ್ಲಿ ಅಮೆರಿಕೆಯ ಪಡೆ ಇದೆ. ಅಂದರೆ ಒಂದು ತಾರ್ಕಿಕವಾದ ಅಂತ್ಯವನ್ನೇ ಪಡೆಯಲಾರದೆ ಇಷ್ಟ ಬಂದ ಹಾಗೆ ಮಾಡಿ ಕೊನೆಗೆ ಯಾರನ್ನೋ ಒಬ್ಬರನ್ನು ಕೂಡಿಸಿ ಇಡೀ ವ್ಯವಸ್ಥೆಯನ್ನು ಹಾಳು ಮಾಡಿದ್ದು ಅಮೆರಿಕ. ಅದೇ ರೀತಿ ಈಗ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇರೋದೇನು? ಸ್ಟೇಟ್ ಆಫ್ ಹಾರ್ಮೋಸನ್ನು ಕ್ಲಿಯರ್ ಮಾಡಿಕೊಡ್ತೀನಿ ಅಂತ. ಸ್ಟೇಟ್ ಆಫ್ ಹಾರ್ಮೋಸನ್ನು ಕ್ಲಿಯರ್ ಮಾಡಿಕೊಡೋದು ಹೇಗೆ? ನಾನೇನು ಟೋಪೋಗ್ರಫಿ ಹೇಳಿದ್ನಲ್ಲ, ಅದರ ಪ್ರಕಾರ ಇವ್ರು ಬಂದು ಇನ್ವೇಷನ್ ಮಾಡಿ ಅದನ್ನು ವಶಪಡಿಸ್ಕೊಳ್ಳಿಕ್ಕೆ ಅವ್ರು ಬಿಡೋದಿಲ್ಲ. ಅವ್ರೇನು ಮಾಡಿದ್ದಾರೆ ಅಂದರೆ, ಈ ಖಾರ್ಗ್ ಐಲ್ಯಾಂಡ್ ಇದೆಯಲ್ಲ, ಅದರ ಸುತ್ತಮುತ್ತಲು ಪ್ಯಾಟ್ರಿಯಾಟ್ ಮಿಸೈಲ್ಗಳನ್ನು ಎರೆಕ್ಷನ್ ಮಾಡಿ ಇಟ್ಟಿದ್ದಾರೆ. ಥರ್ಡ್ ಮಿಸೈಲ್ಸ್ ಇದ್ದಾವೆ. ಜೊತೆಗೆ ಈ ಭೂಮಿ ಒಳಗಡೆ ಸುರಂಗವನ್ನು ತೆಗೆದು ಮೈನ್ಸ್ಗಳನ್ನು ಮಾಡಿ ಅದರಲ್ಲಿ ಬ್ಲಾಸ್ಟರ್ಗಳನ್ನು ಇಟ್ಟಿದ್ದಾರೆ, ಬಾಂಬ್ಗಳನ್ನು ಇಟ್ಟಿದ್ದಾರೆ. ಒಂದು ವೇಳೆ ಇವರು ಬಂದು ಇಳಿದ ತಕ್ಷಣ ಢಮ್ ಅಂತ ಹಾರಬೇಕು, ಇವರೆಲ್ಲ ಚದುರಿ ಹೋಗ್ಬೇಕು. ಸಿನಿಮಾದಲ್ಲಿ ಆಗತ್ತಲ್ಲ, ಹೊಗೆ ಹಾರತ್ತೆ, ಆಕಾಶದಲ್ಲಿ ಮನುಷ್ಯನ ಪಿಲ್ಲಿಯಾಗಿ ಬೀಳ್ತಾನೆ, ಎಲ್ಲ ಕಡೆ ರಕ್ತದ ಓಕಳಿ ಆಗುತ್ತಲ್ಲ, ಆ ಸ್ಥಿತಿಯನ್ನು ಖಾರ್ಗ್ ಐಲ್ಯಾಂಡ್ ಸುತ್ತಮುತ್ತಲು ಇವರು ಕಾಲುವೆಯನ್ನು ತೆಗೆದು ಅಲ್ಲಿ ಸುರಂಗಗಳನ್ನು ತೆಗೆದು ಅಲ್ಲಿ ಎಕ್ಸ್ಪ್ಲೋಸಿವ್ಗಳನ್ನು ಇಟ್ಟು ಯಾರೇ ಶತ್ರು ಪಡೆ ಬಂದರೂ ಕೂಡ ಅದನ್ನು ಮುಗಿಸುವ ಎಲ್ಲ ವ್ಯವಸ್ಥೆಗಳನ್ನು ಇರಾನು ಮೊದಲಿಂದ ಮಾಡ್ಕೊಂಡು ಬಂದು, ಈಗ ಯುದ್ಧ ಶುರುವಾದ ಮೇಲೆ ಮಾಡಿದ್ದಲ್ಲ ಇದು, ಅದಕ್ಕಿಂತ ಮೊದಲಿನಿಂದ ಈ ಕೆಲಸವನ್ನು ಮಾಡ್ತಾ ಇದೆ. ಆಮೇಲೆ ಇವರ ನಟಾನ್ಸ್ ನ್ಯೂಕ್ಲಿಯರ್ ಪ್ಲ್ಯಾಂಟ್ ಇದೆಯಲ್ಲ, ಈಗ ಎಲ್ಲರೂ ಭಾವಿಸಿರೋದೇನೆಂದರೆ ಇವರು 3 ನ್ಯೂಕ್ಲಿಯರ್ ಪ್ಲ್ಯಾಂಟಲ್ಲಿ ಎಲ್ಲವನ್ನು ತೆಗೆದುಕೊಂಡು ಹೋಗಿ ಇವರು ನ್ಯೂಕ್ಲಿಯರ್ ವೆಪನ್ಸ್ ಏನಿದ್ದಾವೆ ಅದನ್ನು ತೊಗೊಂಡೋಗಿ ನಟಾನ್ಸಲ್ಲಿ ಇಟ್ಟಿದ್ದಾರೆ ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ. ಎಲ್ಲರೂ ಅದನ್ನೇ ನಿರೀಕ್ಷೆ ಮಾಡ್ತಾ ಇದ್ದಾರೆ. ನಟಾನ್ಸ್ ಮೇಲೆ ದಾಳಿ ಮಾಡೋಣ ಅಂದರೆ ಸಂಪೂರ್ಣವಾಗಿ ಬೆಟ್ಟದಿಂದ ಆವೃತವಾದ ಪ್ರದೇಶ, ಅಲ್ಲಿ ನಿಮಗೆ ಲ್ಯಾಂಡ್ ಇನ್ವೇಷನ್ ಮಾಡೋಕ್ಕಾಗಲ್ಲ. ಮೇಲ್ಗಡೆಯಿಂದ ಬಂಬಾರ್ಡ್ಮೆಂಟ್ ಮಾಡಿದರೆ ಅವರು ಬಿಡುವಂಥ ಸ್ಥಿತಿಯಲ್ಲಿ ಇರಾನ್ನವರು ಇಲ್ಲ. 31 ಪ್ರಾಂತ್ಯಗಳಲ್ಲಿ 31 ಸೇನೆಯ ತುಕಡೆಗಳನ್ನ ಇಟ್ಕೊಂಡು ಇರಾನು ದಾಳಿಯನ್ನು ಮಾಡುವಂಥ ಎಲ್ಲ ತಯಾರಿಗಳನ್ನು ಮಾಡಿಕೊಂಡು ಪ್ರತಿ ದಿವಸ ಹೊಡಿತಾನೆ ಇದೆ. ಇಸ್ರೇಲ್ನ ಯಾವ ಭಾಗವನ್ನು ಬಿಡ್ತಾ ಇಲ್ಲ. ಇಸ್ರೇಲ್ ದಕ್ಷಿಣ ಭಾಗ ಆಯಿತು, ಮಧ್ಯ ಇಸ್ರೇಲನ್ನು ಹೊಡೆದಾಯಿತು, ನಿರಂತರವಾದ ದಾಳಿಗೆ ಅದು ಸನ್ನದ್ಧವಾಗಿ ಕೂತಿದೆ. ಈಗ ಸಮಸ್ಯೆ ಬಂದಿರೋದೇನಪ್ಪ ಅಂದರೆ, ಅಮೇರಿಕ ಈ ಯುದ್ಧವನ್ನು ಹೇಗೆ ನಿಲ್ಲಿಸಬೇಕು? ಯುದ್ಧವನ್ನು ನಾನು ನಿಲ್ಲಿಸಿದ್ದೀನಿ ಅಂದರೆ ಸ್ಟೇಟ್ ಆಫ್ ಹಾರ್ಮೋಸ್ ಕ್ಲಿಯರ್ ಆಗಿದೆಯಾ ಅಂತ ಉಳಿದ ಎಲ್ಲ ಕೊಲ್ಲಿ ರಾಷ್ಟ್ರಗಳು ಕೇಳ್ತವೆ. ಸ್ಟೇಟ್ ಆಫ್ ಹಾರ್ಮೋಸ್ನ ಕ್ಲಿಯರ್ ಮಾಡಿಕೊಡ್ಲಿಕ್ಕೆ ಇರಾನು ಸಿದ್ಧವಾಗಿಲ್ಲ. ಅದಕ್ಕೆ ಪ್ರತಿ ದಿವಸ 12,000 ಕೋಟಿ ರೂಪಾಯಿಗಳ ಆದಾಯ ಬರಲಿದೆ ಅಲ್ಲಿಯ ಟೆಹರಾನ್ ಟೋಲ್ ಕಲೆಕ್ಟ್ ಮಾಡುವ ಮೂಲಕ. ಈ ಮಧ್ಯೆ ಪಾಕಿಸ್ತಾನ ಒಂದು ಕಳ್ಳ ವ್ಯವಹಾರವನ್ನು ಮಾಡಿ ಸಿಕ್ಕಾಕ್ಕೊಂಡಿದೆ. ಅದೇನೆಂದರೆ, ಯಾವ ಭಾರತ, ರಷ್ಯಾ, ಚೈನಾ, ಪಾಕಿಸ್ತಾನದ ಹಡಗುಗಳಿಗೆ ನಾವು ಆಸ್ಪದವನ್ನು ಮಾಡಿಕೊಡ್ತೀವಿ, ತಮ್ಮ ಸರಕುಗಳನ್ನ ಕಳಿಸ್ಕೊಂಡು ಹೋಗಲಿ ಅಂತ ಹೇಳ್ತಾ ಇತ್ತು ಇರಾನು, ಪಾಕಿಸ್ತಾನ ತನ್ನ ಧ್ವಜವನ್ನು ಹಾಕಿ ಬೇರೆ ಬೇರೆ ಹಡಗುಗಳನ್ನು ಪಾಸ್ ಮಾಡಿ ದುಡ್ಡನ್ನು ಕಲೆಕ್ಟ್ ಮಾಡಲಿಕ್ಕೆ ಶುರು ಮಾಡ್ತು, ಕಾಳಧಂಧೆಯನ್ನು ಶುರು ಮಾಡ್ತು. ಇದು ಇರಾನ್ಗೆ ಗೊತ್ತಾಯಿತು. ಇರಾನು ಪಾಕಿಸ್ತಾನಕ್ಕೆ ಕ್ಯಾಕರಿಸಿ ಹೋಗೋದು, ನಿನ್ನ ಹಡಗುಗಳಿಗೆ ಇನ್ನು ನಾವು ಆಸ್ಪದ ಕೊಡೋದಲ್ಲ, ನೀನು ಪ್ರಮಾಣೀಕರಿಸಬೇಕು, ಯಾವ ವಸ್ತುವನ್ನು ಸರಕನ್ನು ತೆಗೆದುಕೊಂಡು ಹೋಗ್ತಾ ಇದೆಯಾ, ಎಲ್ಲಿಗೆ ಹೋಗ್ತಾ ಇದೆ, ಎಲ್ಲಿಂದ ಬರ್ತಾ ಇದೆ, ಅದರ ಮಾಹಿತಿಯನ್ನು ಕೊಡಬೇಕು ಅಂತ ಇರಾನು ಇದ್ದಕ್ಕಿದ್ದ ಹಾಗೆ ಬಂದೋಬಸ್ತ್ ಮಾಡುವ ಕೆಲಸವನ್ನು ಮಾಡ್ತಾರೆ. ಈ ಮಧ್ಯೆ ಒಂದು ಒಗ್ಗರಣೆ, ಕೊನೆಯದಾಗಿ ಒಂದು ಒಗ್ಗರಣೆಯನ್ನು ಹೇಳ್ತೀನಿ. ಏನು ಒಗ್ಗರಣೆ? ಇಶಾಕ್ ದಾರ್ ಅಂತ ಪಾಕಿಸ್ತಾನದಲ್ಲಿ ಒಬ್ಬ ರಕ್ಷಣಾ ಸಚಿವ, ಈತ ನಿನ್ನೆ ಇಲ್ಲ ಮೊನ್ನೆ ಸಂಸತ್ತಿನಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತಾನೆ.
ಏನಂತ ಹೇಳ್ತಾನೆ, ಈತ ಹೇಳ್ತಾನೆ, ಸೌದಿ ಅರೇಬಿಯಾ ಮೇಲೆ ಇರಾನ್ ದಾಳಿಯನ್ನು ಶುರು ಮಾಡ್ತು, ನಾವು ತಕ್ಷಣ ಇರಾನ್ಗೆ ಎಚ್ಚರಿಕೆಯನ್ನು ಕೊಟ್ವಿ, ನಮ್ಮದು ಮತ್ತು ಸೌದಿ ಅರೇಬಿಯಾದ್ದು ರಕ್ಷಣಾ ಒಪ್ಪಂದ ಇದೆ, ನೀನೇನಾದರೂ ಸೌದಿ ಅರೇಬಿಯಾ ಮೇಲೆ ದಾಳಿ ಮಾಡಿದರೆ ನಿನ್ನನ್ನು ನಾವು ಸುಮ್ಮನೆ ಬಿಡೋದಿಲ್ಲ ಅಂತ ಇರಾನ್ಗೆ ಹೇಳಿದ್ವಿ. ಇರಾನ್ ತಕ್ಷಣದಲ್ಲಿ ಸೌದಿ ಅರೇಬಿಯಾ ಮೇಲೆ ದಾಳಿ ಮಾಡುವುದನ್ನು ನಿಲ್ಲಿಸ್ತು. ಇದಕ್ಕಿಂತ ಜೋಕ್ ಏನಾದರೂ ಇದೆಯೇನ್ರಿ? ಅಲ್ಲ ರೀ, ಈಗ ಇರಾನು ಒಂದು ಸ್ಪಷ್ಟವಾದಂಥ ಎಚ್ಚರಿಕೆಯನ್ನು ಕೊಟ್ಟಿದೆ. ತಾನು ಯಾವ್ಯಾವ ಭಾಗಗಳಿಗೆ ದಾಳಿಯನ್ನು ಮಾಡಲಿದ್ದೇನೆ, ಅಲ್ಲಿರುವ ನಾಗರಿಕರು ಜಾಗವನ್ನು ಖಾಲಿ ಮಾಡಿ ಅಂತ ನಕಾಶೆಯನ್ನು ನಿನ್ನೆ ಬಿಡುಗಡೆ ಮಾಡಿದೆ. ಅಂಥದ್ರಲ್ಲಿ ಇಶಾಕ್ ದಾರ್ ಎನ್ನುವಂಥ ಒಬ್ಬ ಹೇತ್ಲಾಂಡಿ ಒಂದು ಮಾತನ್ನು ಹೇಳಿದ್ದಕ್ಕೆ ಇರಾನು ಯುದ್ಧ ಮಾಡುವುದನ್ನು ನಿಲ್ಲಿಸಿಬಿಡಲಿಕ್ಕೆ ಸಾಧ್ಯವ? ಎಂಥ ವಿಚಿತ್ರ, ಎಂಥ ವಿಪರ್ಯಾಸ ನೋಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.